ಆಮೇಲೆ ಸುಮಾರು 16 ಪ್ರಾಣಿಗಳು ಸತ್ತಿದ್ದಾವೆ. 16 ಪ್ರಾಣಿಗಳು ಸತ್ತಿದ್ದಾವೆ. ಒಂದೊಂದು ಪ್ರಾಣಿಗೆ 37,000 ರೂಪಾಯಿ ಪರಿಹಾರ ಕೊಡ್ತೀವಿ. ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಕೊಟ್ಟಿದ್ದೀವಿ ಈಗಾಗಲೇ. ಸುಮಾರು 14 ಕ್ಯಾಂಪ್ಗಳನ್ನು ತೆಗೆದಿದ್ದೀವಿ. ಅದರಲ್ಲಿ 10 ಕ್ಯಾಂಪ್ಗಳಲ್ಲಿ 10 ಕ್ಯಾಂಪ್ಗಳು ಫಂಕ್ಷನ್ ಮಾಡ್ತಾ ಇದ್ದಾವೆ. 10 ಕ್ಯಾಂಪ್ಗಳಲ್ಲಿ ಜನ ಇದ್ದಾರೆ. ಇನ್ನು 4 ಕ್ಯಾಂಪ್ಗಳಲ್ಲಿ ಜನ ಇಲ್ಲ. ನಾವು ಅದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯಾಂಪ್ಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ 186 ಜನ ಈಗ ಕ್ಯಾಂಪ್ಗಳಲ್ಲಿ ಇದ್ದಾರೆ. ನಾನು ಅಲ್ಲಿ ಯಾವ ಊರ ಹತ್ರ ತೋರಾದಲ್ಲಿ ಭೇಟಿ ಮಾಡಿದ್ದೆ. ಅವ್ರಿಗೆಲ್ರಿಗೂ ಕೂಡ ಊಟ ತಿಂಡಿ ಎಲ್ಲನೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು ಅವರು. ನಮಗೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಲೀಡರಲ್ಲಿ ಅವರು ಹೇಳಿರ್ತಕ್ಕಂಥದ್ದು, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 28 ಹೆಕ್ಟೇರ್ಸ್ನಲ್ಲಿ ಬೆಳೆ ನಷ್ಟ ಆಗಿದೆ. ಆರ್ಟಿಕಲ್ಚರ್ ಇಲ್ಲ, ಕಾಫಿ ತೋಟ ಇಲ್ಲ. ಆಮೇಲೆ ನಾವು ಈ ಕಾಫಿ ತೋಟ ಇದೆಯಲ್ಲ, ಕಾಫಿ ಬೋರ್ಡ್ನವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾಗಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ. ಕಾಫಿ ತೋಟ ಅಲ್ಲ, ಕಾಫಿ ಬೋರ್ಡು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಜಂಟಿಯಾದಂಥ ಸರ್ವೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ 2708 ಎಲೆಕ್ಟ್ರಿಕ್ ಕಂಬಗಳು ಬಿದ್ದೋಗಿದ್ದಾವೆ. ಅದರಲ್ಲಿ 150 ಬಿಟ್ಟು ಬಾಕಿ ಎಲ್ಲ ಕಂಬಗಳನ್ನು ಕೂಡ ರೆಸ್ಟೋರ್ ಮಾಡಿದ್ದೀವಿ. ಅದಕ್ಕೆ ಒಂದು ಸ್ಪೆಷಲ್ ಟೀಮು ಕೆಲಸ ಮಾಡ್ತಾ ಇದೆ. ಚೆಸ್ಕಾಂನವರು ಎಲ್ಲ MD ಶೀಲಾ, ಬಾಮ ಇಲ್ಲಿ ಚೆಸ್ಕಾಂ ದಾರಿ ಬಿಡ್ರಿ. ಎಲ್ಲ ಕಂಬಗಳು ಹಾಕಿದಿರಲ್ಲಮ್ಮ, ಇನ್ನು 150 ಬ್ಯಾಲೆನ್ಸ್ ಇದೆ. ಬಾಕಿ ಇದೆಲ್ಲ 2708ರಲ್ಲಿ 150 ಬ್ಯಾಲೆನ್ಸ್ ಇದೆ. ಆಮೇಲೆ ಟ್ರಾನ್ಸ್ಫಾರ್ಮರ್ಸು 47 ಟ್ರಾನ್ಸ್ಫಾರ್ಮರ್ಗೂ ಹಾಳಾಗಿತ್ತು. ಅಷ್ಟು 47 ಕೂಡ ಹಾಕಿದ್ದೀವಿ.